ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಕಾರ್ ಗುರು ಕನ್ನಡ ಚಾನಲ್ಗೆ ಪ್ರೀತಿಪೂರ್ವಕವಾದಂತ ಸ್ವಾಗತ. ಬನ್ನಿ ಸ್ನೇಹಿತರೆ, ಈಗ 3-4 ತಿಂಗಳುಗಳಿಂದ ಬಹಳ ಜನ ಕಾಯ್ತಾ ಇದ್ವಿ. ಅದೇನಂದ್ರೆ ಕಿಯಾ ಸೈರೋಸ್ ನ ಪ್ರೈಸ್ ಎಷ್ಟಿರ್ಬೋದು ಅಂತ. ಇದು 8,99,900 ರೂಪಾಯಿಂದ ಹಿಡಿದು 16 ಲಕ್ಷದವರೆಗೂ ಸಹ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಹಾಗಾಗಿ ಯಾವ ವೇರಿಯಂಟ್ ಬಹಳ ಚೆನ್ನಾಗಿರುವಂತ ವೇರಿಯಂಟ್ ಅಂದ್ರೆ HTK ಆಪ್ಷನಲ್ ಅಂತ. ಇದು ಸೆಕೆಂಡ್ ಬೇಸ್ ವೇರಿಯಂಟ್. ಇದರ ಎಕ್ಸ್ ಶೋರೂಮ್ ಪ್ರೈಸ್ 9,99,900 ಅಂದ್ರೆ 10 ಲಕ್ಷದ ಒಳಗೆ ಬರುತ್ತೆ. ಹಾಗಾಗಿ ನಮಗೆ ಟ್ಯಾಕ್ಸ್ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಜೊತೆಗೆ ಇದು 11,30,000 ಅಷ್ಟು ರೇಂಜ್ ನಲ್ಲಿ ಅಥವಾ 40,000 ಅಥವಾ 11.5 ಲಕ್ಷದಲ್ಲಿ ನಮಗೆ ಈ ಕಾರು ಬರಬಹುದು, ಎಲ್ಲಾ ಟ್ಯಾಕ್ಸ್ ಮತ್ತೆ ಎಲ್ಲದನ್ನು ಸೇರಿ. ಹಾಗಾಗಿ ಅಂದ್ರೆ ಒಂದೊಂದು ಕಡೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಬಟ್ ನನ್ನ ಅನಿಸಿಕೆ ಪ್ರಕಾರ 11.5 ಲಕ್ಷದವರೆಗೂ ಇದು ಬರಬಹುದು. ಇದರಲ್ಲಿ ಒಂದಿಷ್ಟು ಹೈಯರ್ ಎಂಡ್ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳುವಂತಹ ಬೇರೆ ಕಂಪನಿಗಳ ಗಾಡಿಯಲ್ಲಿ ಸಿಗುವಂತಹ ಅನೇಕ ಫೀಚರ್ಸ್ ಈ ಸೆಕೆಂಡ್ ಬೇಸ್ ಮಾಡೆಲ್ ನಲ್ಲೇ ಸಿಕ್ಬಿಡ್ತವೆ. ಜೊತೆಗೆ ನಮ್ಮ ಭಾರತದವರ ಬಹಳ ಪ್ರೀತಿಯ ಕೋರಿಕೆ ಯಾವುದು? ಸನ್ರೂಫ್ ಸಹ ಇದರಲ್ಲಿ ಸಿಗುತ್ತೆ. ಜೊತೆಗೆ ನಾನು ಸಹ ಕಾರ್ ತಗೋಬೇಕು, ಹೊಸ ಕಾರನ್ನ ಅಂತ ಅನ್ಕೊಂಡು 3-4 ತಿಂಗಳಿಂದ ನಾನು ಬೇರೆ ಬೇರೆ ಕಾರ್ನ ನೆಕ್ಸಾನ್ ಇದ್ದೆ, ಆಮೇಲೆ XV400 ತಗೋಬೇಕು ಅನ್ಕೊಂಡಿದ್ದೆ. ಈ ರೀತಿ ಅನೇಕ ಕಾರ್ಗಳಿಗೆ ನಾನು ಚೇಂಜ್ ಹಾಕಂತ ಬಂದೆ. ಆದ್ರೆ ಈ ಕಾರಿನ ರೇಟ್ಸ್ ಅನ್ನು ನೋಡಿ, ಫೀಚರ್ಸ್ ಅನ್ನು ನೋಡಿ, ಲುಕ್ ಅನ್ನು ನೋಡಿ ಆಮೇಲೆ ನಾನು ಫೈನಲ್ ಮಾಡಬೇಕಂತ ನಾನು ಸಹ 4 ತಿಂಗಳಿಂದ ಕಾಯ್ತಾ ಇದ್ದೆ. ಹಾಗಾಗಿ ನನಗೆ ಈ ಕಿಯಾ ಸೈರೋಸ್ ನಲ್ಲಿ ಬೆಸ್ಟ್ ಅನಿಸಿದಂತ ವೇರಿಯಂಟ್ ಅಥವಾ ವ್ಯಾಲ್ಯೂ ಫಾರ್ ಮನಿ ಅಂತಾರಲ್ಲ, ನಾವು ದುಡ್ಡಿಗೆ ಲಾಸ್ ಇಲ್ಲ ಅನ್ನೋ ವೇರಿಯಂಟ್ ಯಾವ್ದಂದ್ರೆ HTK ಆಪ್ಷನಲ್. ಇದರ ಬೆಲೆ ಎಷ್ಟಂದ್ರೆ 9,99,900. ಹಾಗಾಗಿ ಈ ಕಾರು ನಿಮಗೆ ಬಹಳ ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸುತ್ತೆ. ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನಮಗೆ ಹೇಳಿ. ಜೊತೆಗೆ ಇದರಲ್ಲಿ ನೀವು ಮೈಲೇಜ್ ಬಗ್ಗೆ ಮಾತಾಡಿದ ಸಹ ಈ ಕಿಯಾ ಸೈರೋಸ್ ನಲ್ಲಿ ಒಳ್ಳೆ ಮೈಲೇಜ್ ಇದೆ. ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಇದೆ, ಅದ್ರ ಬಗ್ಗೆ ನೋಡಿ. ನಿಮ್ಗೆ ಶಾರ್ಟ್ ಅಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಒಂದು 15-17 ಮೈಲೇಜ್ ಬರ್ಬೋದು. ಯಾಕಂದ್ರೆ ಅವರು 18ವರೆಗೂ ಅಂತ ಹೇಳಿದ್ದಾರೆ ಕಂಪ್ನಿಯವರು. ಹೇಳಿದಷ್ಟೇ ಆಗ್ಬೇಕಂತ ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀವು ಇದನ್ನ 15-17 ಅಂತ ಅನ್ಕೊಂಡ್ರೆ ಬಹಳ ಒಳ್ಳೇದು. ಪೆಟ್ರೋಲಿನ ಮೈಲೇಜ್. ಡೀಸೆಲ್ ತಗೊಂಡ್ರೆ 20 ಅಥವಾ 20ಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಆದ್ರೆ ಇಲ್ಲಿ CNG ಆಪ್ಷನ್ ಇಲ್ಲ, ಅದು ಒಂದು ನಮಗೆ ಕೊರತೆ ಅಂತ ಅನ್ಸೋದು. ಜೊತೆಗೆ ಕ್ರಾಶ್ ಟೆಸ್ಟ್ ಮಾಡಿಲ್ಲ ಅನ್ನೋದು ಸಹ ನಮಗೆ ಕೊರತೆ ಅನ್ಸುತ್ತೆ. ಆದ್ರೆ SUV ಲೆವೆಲ್ ನಲ್ಲಿ ನೆಕ್ಸಾನ್ಗಿಂತ ಹೈಟ್ ಇರುವಂತ ಗಾಡಿ, ಸೆಲ್ಟಾಸ್ಗಿಂತ ಅಗಲ ಇರುವಂತ ಗಾಡಿ, ಬಹಳ ಒಳ್ಳೆ ಲುಕ್ ಇರೋದು. ಲುಕ್ ಅಂತೂ ನಿಮಗೇನ್ ಅನ್ಸುತ್ತೆ ಅನ್ನೋದ್ರ ಮೇಲಿರುತ್ತೆ. ಹಾಗಾಗಿ ಇಂತ ಅದ್ಭುತವಾದಂತ ಗಾಡಿ, ಬಹಳಷ್ಟು ಫೀಚರ್ಸ್ ಇರುವಂತ ಗಾಡಿ. ನೀವು ಇದರ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡ್ಬಿಟ್ರೆ ಫ್ಲಾಟ್ ಆಗ್ಬಿಡ್ತೀರಿ, ಆ ರೀತಿ ಇದೆ. ಅಂತ ಒಂದು ಅದ್ಭುತವಾದಂತ ಗಾಡಿ ನಿಮ್ಗೆ ಕೇವಲ 12 ಲಕ್ಷದ ಒಳಗಡೆನೆ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ನೀವು ಕನ್ಸಿಡರ್ ಮಾಡಬಹುದು ಅನ್ಸುತ್ತೆ. ನಾನು ಸಹ ಇದನ್ನೇ ಕನ್ಸಿಡರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಜೊತೆಗೆ ಯಾವ ಕಾರ್ನ ಪರ್ಚೇಸ್ ಮಾಡ್ತೀನಿ ಅಂತ ಸಹ ಹೇಳ್ತೀನಿ. ಯಾಕಂದ್ರೆ ನನಗಿಲ್ಲಿ ಯಾವುದೇ ಕಂಪ್ನಿಯನ್ನ ಪ್ರಮೋಟ್ ಮಾಡೋದು ಅದು ಇದೆಯಲ್ಲ. ಯಾಕಂದ್ರೆ ನಾನು ತಗೊಂತಿದ್ದೀನಲ್ಲ, ನನಗೆ ಏನೇನು ಕನ್ಫ್ಯೂಷನ್ ಆಗ್ತವೆ, ನಾನು ಏನೇನು ಅರ್ಥ ಮಾಡ್ಕೊಂತೀನಿ, ಅದಿಷ್ಟನ್ನು ಸ್ಟಡಿ ಮಾಡೋದಕ್ಕೆ ಹೆಚ್ಚಿಗೆ ಜನಕ್ಕೆ ಟೈಮ್ ಇರುತ್ತೋ ಇಲ್ಲೋ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋಂಥ ಒಂದು ಚಾನಲ್ ಇದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿವರೆಗೂ ನೋಡಿದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ನೋಡ್ರಿ ಏನು ಮಾಡ್ತೀನಿ. ಧನ್ಯವಾದಗಳು.